ಇವತ್ತು ಫಸ್ಟ್ ಡೇ ಇನಾಗ್ರೇಷನ್ ಪ್ರೋಗ್ರಾಮ್ ಇತ್ತು. ಇನಾಗ್ರಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಪ್ರೋಗ್ರಾಮ್ ಆದ ತಕ್ಷಣ ನಾವು ಟೀಚಿಂಗ್ನ ಶುರು ಮಾಡಿದ್ವಿ. ಟೀಚಿಂಗಲ್ಲಿ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಫುಲ್ ಥಿಯರಿ ಹೇಳ್ಕೊಟ್ವಿ. ಲೈಕ್ ಫಿಸಿಕಲ್ ಪ್ಯಾರಾಮೀಟರ್ ಹೆಂಗೆ ಎಫೆಕ್ಟ್ ಆಗುತ್ತೆ, ವಾಟ್ ಆ್ಯಂಡ್ ಆಲ್ ಕಾಂಪೊನೆಂಟ್ಸ್ ವಿಲ್ ಬಿ ಯೂಸಿಂಗ್ ಆ್ಯಂಡ್ ಹೆಂಗೆ ವರ್ಕ್ ಆಗುತ್ತೆ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್. ಸೊ ಈ ಥರ ಥಿಯರಿ ಇಡೀ ಸೆಷನ್ ಇತ್ತು. ಆ್ಯಂಡ್ ಮಧ್ಯೆ ನಾವು ಲೈಕ್ ಅದನ್ನು ಫ್ಲೈ ಮಾಡಿ ತೋರಿಸ್ತಾ ಇದ್ವಿ, ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಡ್ರೋನ್ ಫ್ಲೈ ಮಾಡೋದು ಅಂತ. ಮತ್ತು ಅಗೇನ್ ವಿ ಬೌನ್ಸ್ ಬ್ಯಾಕ್ ಟು ದ ಥಿಯರಿ ಪಾರ್ಟ್. ಸೊ ಈ ಥಿಯರಿಲಿ ಹೆಂಗಿರುತ್ತೆ ಅಂದರೆ ಅದನ್ನ ಹಾರ್ಡ್ವೇರ್ಗೆ ರಿಲೇಟ್ ಮಾಡ್ತೀವಿ, ಸೊ ದಟ್ ದೇ ಕ್ಯಾನ್ ರಿಲೇಟ್ ದ ಥಿಯರಿ ಆ್ಯಂಡ್ ಹಾರ್ಡ್ವೇರ್, ಹೆಂಗೆ ಅದು ಎಫೆಕ್ಟ್ ಆಗುತ್ತೆ, ಎಲ್ಲಿ ಏನು ಬರುತ್ತೆ ಅಂತ. ಆ್ಯಂಡ್ ಸ್ಟೂಡೆಂಟ್ಸ್ ವರ್ ರಿಯಲಿ ಇಂಟ್ರೆಸ್ಟೆಡ್. ಅವರು ಅದನ್ನ ನೋಟ್ ಮಾಡ್ಕೊತಿದ್ರು ಬುಕ್ಕಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇದೆಲ್ಲ ಫಸ್ಟ್ ಡೇಲಿ ಕವರ್ ಆಯಿತು. ನೀವಿಲ್ಲಿ ನೋಡ್ಬೋದು ಆಲ್ ದ ಕಾಂಪೊನೆಂಟ್ಸ್ ಇಟ್ಬಿಟ್ಟು ತೋರಿಸಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಸೆಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ವಲ್ಪ ಡ್ರೋನ್ ಫ್ಲೈನ್ ತೋರಿಸಿದ್ವಿ, ಸೊ ದಟ್ ದೇಲ್ ಗೆಟ್ ಇವನ್ ಮೋರ್ ಇಂಟ್ರೆಸ್ಟ್ ಅನ್ನೋ ಥರ. ಆ್ಯಂಡ್ ಇಲ್ಲಿ ನಮ್ಮ ಪೈಲಟ್ ಬಿಶ್ವಿಂದವರು ಮತ್ತು ಫ್ಲೈ ಮಾಡ್ತಾಯಿದ್ರು ಇನ್ ದಿಸ್ ಡ್ರೋನ್ ವಿತ್ ಲೈಟ್ಸ್. ಸೊ ಅದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ ಅಂತ. ಆ್ಯಂಡ್ ಫ್ರಮ್ ದ ನೆಕ್ಸ್ಟ್ ಡೇ ಇದನ್ನು ಅವ್ರ ಕೈಲಿ ಬಿಲ್ಡ್ ಮಾಡ್ಸೋಕ್ಕೆ ಶುರು ಮಾಡ್ತೀವಿ. ಸೊ ಇವತ್ತಿಂದು ಇಟ್ಸ್ ಆಲ್ ಅಬೌಟ್ ಥಿಯರಿ ಆ್ಯಂಡ್ ಗೆಟಿಂಗ್ ದೇರ್ ಅಟೆನ್ಷನ್. ಇವತ್ತು ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೋ ಅಷ್ಟು ಇಂಟ್ರೆಸ್ಟ್ನ ತರಿಸ್ಬಿಟ್ಟು ನಾಳೆ ಅವ್ರಿಗೆ ಹೇಳ್ಕೊಡೋದು ಮತ್ತೆ.